ಇನ್ನು ಬಾಲಿವುಡ್ನ ಅಕ್ಷಯ್ ಕುಮಾರ್ ಅವರು ಒಂದು ಫಿಲಿಮನ್ನು ತೆಗೆದಿದ್ರು ಸ್ಪೆಷಲ್ 26 ಅಂತ ಹೇಳಿ. ಆ ಸಿನಿಮಾದ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಒಂದು ರಾಬರಿ ಆಗಿದೆ. ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಮನೆಗೆ ನುಗ್ಗಿ ರಾಬರಿಯನ್ನ ಮಾಡಿದ್ದಾರೆ. ಹಾಡ ಹಗಲೇ ಮನೆಗೆ ನುಗ್ಗಿ 1.5 ಕೋಟಿ ದರೋಡೆ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಿರುವಂತಹ ಘಟನೆ ಇದು. ನೈಟಲ್ಲ, ಹಾಡ ಹಗಲಲ್ಲೇ ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿರುವಂತಹ ಘಟನೆ. ಗಿರಿರಾಜು ಎಂಬುವರ ಮನೆಯಲ್ಲಿ ನಡೆದಿರುವಂತಹ ರಾಬರಿ ಇದು. 1.5 ಕೋಟಿ ನಗದು, 50 ಗ್ರಾಂ ಚಿನ್ನಾಭರಣವನ್ನು ದೋಚಿದ್ದಾರೆ ಗ್ಯಾಂಗ್. ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಲಹಂಕ ಪೊಲೀಸರು. ನೋಡಿ, ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಮನೆಗೆ ಬಂದಿದ್ದಾರೆ, ರಾಬರಿ ಮಾಡಿ ಹೋಗಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಯಲಹಂಕದ ಗಿರಿರಾಜು ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ಗ್ಯಾಂಗ್ ಬರೋಬ್ಬರಿ 1.5 ಕೋಟಿ ನಗದನ್ನು ಕಳವು ಮಾಡಿದೆ, ಜೊತೆಗೆ 50 ಗ್ರಾಂ ಚಿನ್ನಾಭರಣವನ್ನು ಕೂಡ ದೋಚಿದೆ ಅಂತ ನನಗಾಗಲೇ ಹೇಳ್ತಾ ಇದೆ. ಬಾಲಿವುಡ್ನಲ್ಲಿ ಅಕ್ಷಯ್ ಕುಮಾರ್ ಅವರ ಒಂದು ಫಿಲಿಂ ಬಂದಿತ್ತು, ಸ್ಪೆಷಲ್ 26 ಫಿಲಿಂ ಹೆಸರು. ಆ ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳ ಸೋಗಲ್ಲಿ ಹೋಗ್ತಾರೆ, ರಾಬರಿಯನ್ನು ಮಾಡ್ತಾರೆ. ಬಟ್ ಅದರ ಇಂಟೆನ್ಷನ್ ಬೇರೆ, ಉದ್ದೇಶ ಬೇರೆ. ಆ ಸಿನಿಮಾದ ಉದ್ದೇಶ ಬೇರೆ, ಬಟ್ ಈ ಉದ್ದೇಶ ಅದಲ್ಲ. ಇದು ಕಂಪ್ಲೀಟಾಗಿ ಕಳ್ಳತನ ಮಾಡಿರೋದೆ. ಅದರಲ್ಲಿ ಭ್ರಷ್ಟಾಚಾರಿಗಳ ವಿರುದ್ಧ ಭ್ರಷ್ಟ ಅಧಿಕಾರಿಗಳಿರುವಂಥ ಮನೆಯಲ್ಲಿ ರೈಡ್ ಮಾಡ್ತಾರೆ, ಆ ರೀತಿಯಾಗಿ ಇತ್ತು. ಬಟ್ ಫಿಲಿಮಲ್ಲಿ ಕಂಟೆಂಟ್ ಬೇರೆ, ಬಟ್ ಪ್ಲ್ಯಾನ್ ಒಂದೇ ಅಂತ. ನಾವು ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿ ಮನೆಗೆ ಗ್ಯಾಂಗ್ ನುಗ್ಗಿದೆ. ಜಮೀನು ಖರೀದಿಗಾಗಿ ಹಣ ಇಟ್ಟಿದ್ದಂತಹ ಗಿರಿರಾಜು, ನೋಡಿ, ಜಮೀನನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಗಿರಿರಾಜು ಒಂದಿಷ್ಟು ಹಣ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರೋ ಗೊತ್ತಿದ್ದವರೇ ಮಾಡಿರೋದು. ನಕಲಿ ನಂಬರ್ ಪ್ಲೇಟ್ ಹಾಕಿ ಇನೋವಾ ಕಾರ್ನಲ್ಲಿ ಬಂದಿದ್ರು. ನಿಮ್ಮ ಮನೆಯಲ್ಲಿ ಹಣ ಎಲ್ಲಿ ಇಟ್ಟಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ ಗೊತ್ತಿದೆ ಅವ್ರಿಗೆ ಈ ಮನೆಯಲ್ಲಿ ಹಣ ಇದೆ, ಜಮೀನು ಖರೀದಿ ಮಾಡಲಿಕ್ಕೆ ಹಣ ತಂದಿದ್ದಾನೆ ಗಿರಿರಾಜು ಅನ್ನೋದು ಗೊತ್ತಿದೆ. ಎಲ್ಲವೂ ಗೊತ್ತಿದೆ, ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿರುವಂಥದ್ದು. ಹಣದ ಬ್ಯಾಗ್ ಕೊಡ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಯಲಹಂಕ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನೋಡಿ, ಈ ಗಿರಿರಾಜು ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಿದ್ರೆ, ಈ ಗಿರಿರಾಜು ಕುಟುಂಬ ಜಮೀನನ್ನು ಖರೀದಿ ಮಾಡಬೇಕು ಅಂತ ಹೇಳಿ 1.5 ಕೋಟಿ ಇಟ್ಟಿತ್ತು, ಕ್ಯಾಶನ್ನು ಇಟ್ಟಿತ್ತು. ಗೊತ್ತಿದ್ದೇ ಮಾಡಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಅಭಿಷೇಕ್ ಜಯಶಂಕರ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಾವು ಕೂಡ ಈ ಹಿಂದೆ ಒಂದು ಫಿಲಿಮಲ್ಲಿ ನೋಡಿದ್ವಿ, ಸ್ಪೆಷಲ್ 26 ಅಂತ, ಅಕ್ಷಯ್ ಕುಮಾರ್ ಅವರ ಫಿಲಿಂ. ಅದೇ ರೀತಿಯಾಗಿ ಈ ಘಟನೆ ನಡೆದಿದೆ ಅಂತ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಈಗಾಗಲೇ ಏನು ಸಿನಿಮೀಯ ರೀತಿಯಲ್ಲಿ ನಡೆದಂತಹ ಈ ಒಂದು ರಾಬರಿಗೆ ಈಗಾಗಲೇ ಸ್ಪೆಷಲ್ ಟೀಮ್ಗಳನ್ನ ಪೊಲೀಸರು ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಯಲಹಂಕ ಸುತ್ತಮುತ್ತ ಹೋಗುವಂತಹ ಎಲ್ಲಾ ರಸ್ತೆಗಳಿಗೂ ಕೂಡ ಬ್ಯಾರಿಕೇಡ್ಗಳು ಹಾಕಿ ಅದನ್ನ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ನಕಲಿ ನಂಬರ್ ಪ್ಲೇಟ್ ಗಳನ್ನ ಹಾಕಿರುವಂತಹ ಕಾರಣದಿಂದಾಗಿ ಮೇಲ್ನೋಟಕ್ಕೆ ಆ ಒಂದು ವಾಹನ ಎಕ್ಸಾಕ್ಟ್ ಯಾರಿಗೆ ಸೇರಿದ್ದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ CCTVಗಳನ್ನ ಅನಲೈಸ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಯಾವ ವೇನಲ್ಲಿ ಹೋಗಿದೆ ಅಂತ ಹೇಳಿ ಅದನ್ನ ಪರಿಶೀಲನೆ ನಡೆಸಿ ಆ ವೇನಲ್ಲಿ ಹುಡುಕಾಟ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ರಾತ್ರಿ ಸಂದರ್ಭದಲ್ಲಿ ಏನಾದ್ರೂ ಆದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಮೊಬೈಲ್ ಆಕ್ಟಿವೇಶನ್, ಕೆಲವೊಂದು ಮೊಬೈಲ್ ಆಕ್ಟಿವೇಶನ್ಗಳ ಪ್ರಕಾರ ಅದನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬಹುದಾಗಿತ್ತು. ಆದ್ರೆ ಇದು ಹಗಲಲ್ಲಿ ಆಗಿರುವಂತಹ ಕಾರಣದಿಂದಾಗಿ ಆ ನೆಟ್ವರ್ಕ್ ಬೇಸ್ ಏನಿದೆ, ಟ್ರೇಸ್ ಏನಿದೆ, ಆ ಟ್ರೇಸ್ ಮಾಡುವುದಕ್ಕೆ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ CCTVಗಳನ್ನ ಫಾಲೋ ಮಾಡ್ಕೊಂಡು, ಅಂದ್ರೆ ಆ ಹೋಗಿರುವಂತಹ ವೇನ CCTVಗಳನ್ನ ಫಾಲೋ ಮಾಡಿ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ 3 ವಿಶೇಷ ತಂಡಗಳನ್ನ ರಚನೆಯನ್ನ ಮಾಡಲಾಗಿದೆ. ಆ 3 ವಿಶೇಷ, ಒಂದು ಸೈಬರ್ ಆಗಿ ಒಂದು ಕೆಲಸ ಮಾಡಿದ್ರೆ, ಇನ್ನೊಂದು ಆನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ನಿಯೋಜನೆಯನ್ನ ಮಾಡಲಾಗಿರುವಂತ. ಹೀಗಾಗಿ ಅಲ್ಲಿ ಪ್ರೀ ಪ್ಲಾನ್ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ಮನೆಯಲ್ಲೇ ಹಣ ಇದೆ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಪರಿಚಯದವರೇ ಈ ರೀತಿಯಾದಂತಹ ಒಂದು ಟಿಪ್ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಅಂದ್ರೆ ಈ ರೀತಿ ಮನೆಯಲ್ಲಿ ಹಣವನ್ನ ಇಟ್ಟಿದ್ದಾರೆ, ಆ ಜಮೀನು ಮಾರಿದಂತಹ ಹಣ ಅದನ್ನ ಮನೆಯಲ್ಲೇ ಇಟ್ಟಿದ್ದಾರೆ ಅಂತ ಹೇಳಿ ಟಿಪ್ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನು ಹೇಳ್ಬೋದಾಗಿದೆ. ಹೀಗಾಗಿ ಯಾರ್ಯಾರಿಗೆ ಈ ಒಂದು ಹಣದ ವಿಚಾರ ಗೊತ್ತಿದೆ ಅಂತ ಹೇಳಿ ವಿಚಾರಣೆಯನ್ನ, ಅಂದ್ರೆ ಗೊತ್ತಿದೆ ಅನ್ನುವಂತಹ ಒಂದು ವಿಚಾರಣೆಯನ್ನ ಮನೆ ಮಾಲೀಕರು ಮತ್ತೆ ಅಲ್ಲಿದ್ದಂತಹ ಮನೆಯ ಒಳಗಡೆ ಇದ್ದಂತಹ, ಅಂದ್ರೆ ರಾಬರಿ ನಡೆದಂತಹ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿಗಳನ್ನ ವಿಚಾರಣೆ ಮಾಡುವಂತಹ ಮುಖಾಂತರ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಒಂದು ಟೀಮ್
ಪೊಲೀಸ್ ಟೀಮ್ ಮಾಡ್ತಾ ಇದೆ ಅಂತಾನೆ Okay. ಹೇಳ್ಬೋದಾಗಿದೆ. ಎಕ್ಸಾಕ್ಟ್ ಆಗಿ ಯಾರ್ಯಾರಿಗೆ ಈ ವಿಚಾರ ಏನಾದ್ರು ಗೊತ್ತಾಯ್ತು ಅಂತ ಹೇಳಿದ್ರೆ ಅವರನ್ನ ತಮ್ಮ ಒಂದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಅವರು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗೋದಕ್ಕೆ ಪ್ಲಾನ್ ಮಾಡಿದ್ರ ಅಂತ ಹೇಳಿ ಇದನ್ನ ಮಾಡೋದಕ್ಕೆ ಅಂದ್ರೆ ತನಿಖೆಯನ್ನು Okay. ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅಂತಾನು ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಗ್ರೇಟ್ ರಾಬರಿ ಅಂತಾನು ಹೇಳ್ಬೋದಾಗಿದೆ. ಯಾಕಂದ್ರೆ ಈ ರಾಬರಿ ಮಾಡೋದಲ್ಲದೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಾಕಷ್ಟೊಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಈಗ ಅಲ್ಲಿದ್ದಂತಹ ಸ್ಥಳೀಯ ಅಂದ್ರೆ Okay. ಸ್ಪಾಟ್ ನಲ್ಲಿ ಇದ್ದಂತಹ ವ್ಯಕ್ತಿಗಳನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಮಾಸ್ಕ್ ಗಳನ್ನು ಕೂಡ ಕೆಲವರು ಹಾಕಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗ ತನಿಖೆ ಮುಂದುವರೆದಿದೆ. ಮಹೇಶ್, ಓಕೆ, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.